ಆದ್ರೂ ಬೈಕ್ ಸ್ಲಿಪ್ ಆಗಲ್ಲ, ಸೊ ಆರಾಮಾಗಿ ಕಂಟ್ರೋಲ್ ಆಗುತ್ತೆ ಬೈಕ್. ಸೊ ಅದಕ್ಕೆ ಅದನ್ನೇ ಏರ್ ಪ್ರೆಷರ್ ಮೇಂಟೈನ್. MT-15 ಅಂದ್ರ MT ಅಂದ್ರ ಮಾಸ್ಟರ್ ಆಫ್ ಟಾರ್ಕ್ ಅಂತ ಹೇಳಿ, 15 ಅಂದ್ರ 155cc. ಇಲ್ಲೇ ಐತಲ್ಲ ಹ್ಯಾಲೋಜನ್ ಲೈಟ್, ಕಾಸ್ಟ್ಲಿ ಐತಿ. ಅದ್ರ ರೇಟ್ ಬಂದ್ಬಿಟ್ಟು ಅಸೆಂಬ್ಲಿ ಪ್ರೈಸ್ 12,700 ಇದು ಬೈಕ್ ಮೈಲೇಜ್ ಅವಾಗಲೇ ಹೇಳ್ದಂಗ ಮೈಲೇಜ್ ಕರೆಂಟ್ ಎಷ್ಟು ಕೊಡ್ತಾ ಇದೆ ಸಿಟಿ ಒಳಗ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್. ಸೊ ಗೈಸ್, ಲೊಕೇಶನ್ ಚೇಂಜ್ ಆಯ್ತು. ಆಕ್ಚುಲಿ ಅಲ್ಲಿ ಮಾಡ್ಬೇಕಿತ್ತು ವಿಡಿಯೋ, ಇಲ್ಲಿ ಮಾಡತ್ತೀವಿ. ಯಾಕಪ್ಪ ಅಂದ್ರ ನಮ್ ನೋಡ್ರಿ ಗಂಡು ನಸೀಬ್ ಮಳಿ ಒಂದು ಸ್ಟಾರ್ಟ್ ಆಗ್ಬಿಟ್ಟೈತಿ. ಸೊ ನೋಡಿದ್ರಲ್ಲ, ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ. ಫ್ಯೂಚರ್ಸ್ ಒಳ್ಳೆ, ಎಷ್ಟು ಟಾಪ್ ಸ್ಪೀಡ್, ಒಳ್ಳೆ ಫ್ಯೂಯಲ್ ರೇಂಜ್ ಏನು, ಗೇರ್ ಎಷ್ಟು ಒಳ್ಳೆ, ನಿಮ್ಗೆ ಇದ್ರದ್ದು ಅಪ್ ಟು ಪಿನ್ ಎಲ್ಲ ಹೇಳ್ತೀನಿ ಅಂತ. ಪಾಸಿಟಿವ್ ನೆಗೆಟಿವ್ ಏನೈತೆ ಎಲ್ಲ ಹೇಳ್ತೀನಿ. ಸೊ ಇದ್ರದ್ದು ಬೈಕ್ ಓನರ್ ಬಂದ್ಬಿಟ್ಟು ಇಲ್ಲೇ ಅದಾರ, ವಿಠಲ್ ಅಂತೇಳಿ ಇವ್ರು ಸರ್, ನನ್ನ ಫ್ರೆಂಡ. ಹಾಯ್ ಬ್ರೋ. ಮೊದಲಿಗೆ ಗಾಡಿ ಬಗ್ಗೆ ನಿಮ್ಗೆ ಹೇಳ್ಬೇಕಂದ್ರೆ, ಗಾಡಿ ಬಂದ್ಬಿಟ್ಟು MT-15 ಹೆಸರು ಮಾತ್ರ ಸೈಕ್ ಐತಿ, MT-15 ಅಂತೇಳಿ. MT-15 ಅಂದ್ರ MT ಅಂದ್ರ ಮಾಸ್ಟರ್ ಆಫ್ ಟಾರ್ಕ್ ಅಂತ ಹೇಳಿ, 15 ಅಂದ್ರ 155cc ಅಲ್ಲ. ಸೊ ಶಾರ್ಟ್ ಕಟ್ ಆಗಿ MT-15 ಅಂತ ಇಟ್ರ. ಇದ್ರಾಗ ಒಂದು 4 ತರ ಅದಾವ ಬೇರೆ ಬೇರೆ, ಸಿಂಗಲ್ ಸಿಲಿಂಡ್ರು, 4 ಸಿಲಿಂಡ್ರು. ಇದ್ರಾಗ MT-10 ಐತಿ, ಅದು ಮಾತ್ರ ಹೈ ಲೆವೆಲ್ ಗಾಡಿ. ಸೊ ಈಗಂತೂ ರೀಸೆಂಟ್ ಆಗಿ ಬಾಯ್ಸ್ಗೆ ಇದು ಮಾತ್ರ ಫುಲ್ ಕ್ರಶ್ ಅಂತಾನೆ ಹೇಳ್ಬೋದು. ಅವನು ಹುಡುಗಿಯಾರ ಬಿಟ್ರೆ ಇದ ಕ್ರಶ್ ಅನ್ಕೋರಿ ನೀವು, ಮೇ ಬಿ. ಅಷ್ಟು ಸಖತ್ ಐತೆ ಗಾಡಿ ಲುಕ್ ಮಾತ್ರ. ಫ್ರಂಟ್ ಲುಕ್ ನೋಡ್ರಿ ಹೆಂಗೈತೆ ಅಂತ ಹೇಳಿ, ಒಂಥರ ಫುಲ್ ಮಾಸ್ಟರ್. ಆಕ್ಚುಲಿ ನಾನು ಗೋಪ್ರೋದ ಮಾಡ್ಬೇಕಿತ್ತು ವಿಡಿಯೋ. ಗೋಪ್ರೋ ಮೈಕ್ ವರ್ಕ್ ಆಗತ್ತಿಲ್ಲ, ಭಾಳ ಸೆಟ್ಟಿಂಗ್ ಎಲ್ಲ ಟ್ರೈ ಮಾಡಿ ನೋಡಿದೆ. ಯಾಕೆ ಏನಾಗೈತೆ ಗೊತ್ತಿಲ್ಲ, ಚೆಕ್ ಮಾಡಿಸ್ತೀನಿ. ಅದಕ್ಕೆ ಈಗ ಮೊಬೈಲ್ ಒಳಗ ಮಾಡತ್ತೀನಿ. ಸೊ ಗಾಡಿದು ನಿಮ್ಗೆ ಸ್ಟಾರ್ಟಿಂಗ್ ಬಂದ್ಬಿಟ್ಟು ಮೈಲೇಜ್ ಹೇಳ್ತೀನಿ. ಮೈಲೇಜ್ ಬಂದ್ಬಿಟ್ಟು ಆವ್ರೇಜ್ ಒಂದು 45 to 50 ಕೊಡುತ್ತಾ ಹೈವೇ ಒಳಗ. ಇನ್ ಸಿಟಿ ಒಳಗಾದ್ರೆ ನಿಮ್ಗೆ 40-42 ಕಡಿಮೆ ಇಲ್ಲ. ನೀವು ಅವರೇಜ್ ಸ್ಪೀಡು ಒಂದು 55 to 60 ಮೇಲೆ ಹೋದ್ರೂ ಸಹಿತ ಹೈವೇ ಒಳಗೆ ನಿಮ್ಗೆ 50+ ಕೊಡೋ ಚಾನ್ಸಸ್ ಐತಿ. ಫುಲ್ ಟ್ಯಾಂಕ್ ಬಂದ್ಬಿಟ್ಟು 10 ಲೀಟರ್ ಐತಿ. ಹಬ್ಬ ಬಂದ್ರು ನಿಮ್ಗೆ ಹೈವೇ ಒಳಗೆ ಒಂದು 50 ಕಿಲೋಮೀಟರ್ ಕೊಟ್ಟರು ಒಂದು ಫುಲ್ ಟ್ಯಾಂಕ್ ಒಳಗೆ ನೀವು 500 ಕಿಲೋಮೀಟರ್ ಹೋಗ್ಬೋದು. ಬಟ್ ನಮ್ಮಂಗಲ್ಲ ಇದು, ಆರಾಮಾಗಿ ನೀವು ಮೈಲೇಜ್ ಎಲ್ಲ ಚೆನ್ನಾಗಿ ಸಿಗುತ್ತೆ. ಅದು ಬಿಟ್ಟರೆ ನಿಮ್ಗೆ ಇದ್ರೊಳಗೆ 6 ಸ್ಪೀಡ್ ಮ್ಯಾನುವಲ್ ಗೇರ್ ಬರ್ತಾವೆ. ಒಂದು ಡೌನ್ ಐತಿ, ಉಳ್ಕಿದೆಲ್ಲ ಅಪ್ ಅದಾವು. ಇಂಜಿನ್ ಕೆಪಾಸಿಟಿ ಬಂದ್ಬಿಟ್ಟು 155cc ಲಿಕ್ವಿಡ್ ಕೂಲ್ ಇಂಜಿನ್ನು. ಆರಾಮಾಗಿ ಏನು ತೊಂದರೆ ಇಲ್ಲ ನಿಮಗೆ. ಎಷ್ಟು ನೀವು ಆರಾಮ ಸ್ಪೀಡ್ ಹೋದ್ರು ಆರಾಮ, ಆಟೋಮೆಟಿಕ್ ಹಂಗೂ ರೇಡಿಯೇಟರ್ ಐತಿ, ಫ್ಯಾನ್ ಆನ್ ಆಗುತ್ತೆ. ನಾರ್ಮಲ್ ಆಗಿ ನಿಮ್ಗೇನು ಪ್ರಾಬ್ಲಮ್ ಬರಲ್ಲ. ಲಾಂಗ್ ಒಳಗಾತು ಸಿಟಿ ಒಳಗಾತು ಇಂಜಿನ್ ಆಟೋಮೆಟಿಕ್ಕಾಗಿ ಕೂಲ್ ಆಗುತ್ತೆ. ಹೆಡ್ಲೈಟ್ ಲುಕ್ ನೋಡ್ರಿ ಭಾರಿ ಐತಿ. ಇಲ್ಲಿ 2, ಇದು ಒಂದು ಸಖತ್ ಕೊಟ್ಟಾನ ಇದು ಲುಕ್ ಮಾತ್ರ. ಇದು ಬಂದ್ಬಿಟ್ಟು ಆಕ್ಚುಲಿ ದೊಡ್ಡ ಲೈಟ್, ಇದ ಫೋಕಸ್ ಲೈಟ್. ಇವು ಸುಮ್ಮನೆ ನಾರ್ಮಲ್ ಆಗಿ ಸನ್ ಲೈಟ್. ಸೊ ಇದ್ರಾಗ ಒಂದು ಏನ್ ಮಾಡ್ಬೇಕಿತ್ತಪ್ಪ ಅಂದ್ರೆ, LED ಕೊಡ್ಬೇಕಿತ್ತು, ಇಂಡಿಕೇಟರ್ ಸಹಿತ. ಸೊ ನಿಮ್ಗೆ ಈ ಗಾಡಿ ಒಳಗ ಬ್ಲಾಕ್ ಕಲರ್ ತೊಗೊಂಡ್ರಿ ಅಂದ್ರೆ LED ಇಂಡಿಕೇಟರ್ ಸಿಗಲ್ಲ. ಬೇರೆ ಟಾಪ್ ಆ್ಯಂಡ್ ಮಾಡೋ ಒಳಗ ಇಂಡಿಕೇಟರ್ LED ಐತಿ. ಇದ್ರಾಗ ಒಂದು ಕೊಟ್ಟಿದ್ರೆ ಇನ್ನೂ ಲುಕ್ ಚೆನ್ನಾಗಿರೋದು. ಸೊ ಇದು ಬಂದ್ಬಿಟ್ಟು ಡಿಸ್ಪ್ಲೇ ಬಂದ್ಬಿಟ್ಟು ಡಿಜಿಟಲ್ ಐತಿ. TFT ಒಂದು ಕೊಟ್ಟರು ಚೆನ್ನಾಗಿರೋದು. ಇವಾಗ ಮೀಟರ್ ಸ್ಟಾರ್ಟ್ ಮಾಡಿ ತೋರಿಸ್ತೀನಿ ಅಂತ. ಮಳಿ ನೋಡ್ರಿ ಅವನು, ಇಲ್ಲಾಂದ್ರೆ ಅಲ್ಲಿ ಎಂತ ಚಲೋ ಲೊಕೇಶನ್ ಮಾಡ್ತಿದ್ವಿ, ಇಲ್ಲಿ ಈ ತರ ಮಾಡತ್ತೀವಿ. ಏನೇನು ತೋರಿಸುತ್ತಪ್ಪ ಅಂದ್ರೆ ನಿಮ್ಗೆ ಸ್ಪೀಡು, ಫ್ಯೂಲ್ ರೇಂಜು, ಒಳ್ಳೆ RPM. ಇದ್ರಾಗ ಇನ್ನೊಂದು ಏನೋ ಒಂದು ಪ್ಲಸ್ ಪಾಯಿಂಟ್ ಐತಿ RPMದು, ಅದನ್ನ ಹೇಳ್ತೀನಂತ. 7,000 to 8,000 RPM ಏನೋ ಒಂದು ಫ್ಯೂಚರ್ ಆನ್ ಆಗತ್ತಂತ, ಅದನ್ನ ವಿಠಲ್ ಅವ್ರು ಹೇಳ್ತಾರ. ಗೇರ್ ತೋರಿಸುತ್ತಾ. ಅದಾದ್ಮೇಲೆ ಇದು km/ಲೀಟರ್. ಬೈಕ್ ಆನ್ ಇದ್ದಾಗ ಮಾತ್ರ ತೋರಿಸುತ್ತೆ, ಅಂದ್ರೆ ರನ್ನಿಂಗ್ ಅಲ್ಲಿ ಇದ್ದಾಗ. ಇದು ಬೈಕ್ ಮೈಲೇಜ್ ಇವಾಗ ಸದ್ಯಕ್ಕೆ ಎಷ್ಟು ಕೊಡ್ತಾ ಇರೋದು. ಸಿಟಿ ಒಳಗೆ ಓಡಿಸಾನೆ, ಬೆಂಗಳೂರು ಸಿಟಿ ಒಳಗ 14.7 ಪ್ರೂಫ್ ನೋಡ್ರಿ, 14.7 ತೋರ್ಸತ್ತೈತಿ. ನೀವೇನು ಹೈವೇ ಒಳಗೆ ಹೋಗ್ಬೇಕಾದ್ರೆ ಎಷ್ಟು ಕೊಡ್ಬೋದು ನೀವೇ ಥಿಂಕ್ ಮಾಡ್ರಿ. ಬಟ್ ಮೈಲೇಜ್ ಏನು ಕಡಿಮೆ ಅಲ್ಲ. 155cc ಅಂದ್ರು ಸ್ಪೀಡ್ ಮಾತ್ರ ಸಕ್ಕತ್ತೈತಿ. ಅವರೇಜ್ ಸ್ಪೀಡ್ 130+ ಹೋದ್ರು ನೀವು ಆರಾಮಾಗಿ 140 ಕ್ರೂಸ್ ಮಾಡ್ಬೋದು. ಡಿಸ್ಪ್ಲೇ ಆಯ್ತು, ಇಷ್ಟಂತರೂ ಐತಿ. ಫೈನಲಿ ಮಳೆ ನಿಂತು ಗಾಯ್ಸ್. ಅದಕ್ಕೆ ಇವಾಗ ಹೊಳ್ಳಿ ಇದೇ ಲೊಕೇಶನ್ ತೊಗೊಂಡ್ಬಂದಿವಿ. ಅಲ್ಲಿ ಲೊಕೇಶನ್ಗೂ ಇಲ್ಲಿ ಲೊಕೇಶನ್ಗೂ ಎಷ್ಟು ವ್ಯತ್ಯಾಸ ಐತೆ ಅಂತ ಹೇಳಿ. ಸೈಡ್ ಹಿಂದೆ ಬ್ಯಾಕ್ಗ್ರೌಂಡ್ ನೋಡ್ರಿ ಎಷ್ಟು ಸಖತ್ತಾಗೈತಿ. ಇವಾಗ ನೋಡ್ರಿ ಗಾಡಿ ಲುಕ್ ಹೆಂಗೆ ಕಾಣತೈತಿ. ಅಲ್ಲಿ ಮಾತ್ರ ಭಾಳ ಖರಾಬ್ ಆಗಿತ್ತು. ಕಂಟಿನ್ಯೂ ಮಾಡೋಣ ವಿಡಿಯೋನ. ಮೇನ್ ಆಗಿ ಇದರಲ್ಲಿ ಇದು ಬಂದ್ಬಿಟ್ಟು ಸ್ಟ್ಯಾಂಡರ್ಡ್ ಎಡಿಷನ್ ಗಾಡಿ. ನಿಮ್ಗೆ ಇದ್ರಾಗ ಡುಲೆಕ್ಸ್ ಸಿಗ್ತಾವೆ. ಡುಲೆಕ್ಸ್ ಒಳಗಡೆ ನಿಮ್ಗೆ LED ಹೆಡ್ಲೈಟ್ ಸಿಗುತ್ತೆ, ಒಳ್ಳೆ ಬ್ಲೂಟೂತ್ ಫ್ಯೂಚರ್ ಸಿಗುತ್ತೆ. ಸೊ ಇದರಲ್ಲಿ ಬಂದ್ಬಿಟ್ಟು LED ಸಿಗಲ್ಲ, ಹ್ಯಾಲೋಜನ್ ಸಿಗುತ್ತೆ, ಒಳ್ಳೆ ಬ್ಲೂಟೂತ್ ಸಿಗಲ್ಲ. ಅದ್ರೊಳಗೆ ನಿಮ್ಗೆ TFT ಡಿಸ್ಪ್ಲೇ ಸಿಗುತ್ತೆ. ಇದ್ರೊಳಗೆ ಬಂದ್ಬಿಟ್ಟು ನಾರ್ಮಲ್ ಡಿಜಿಟಲ್ ಸಿಗುತ್ತೆ. ಸೊ ಮತ್ತು ನಿಮ್ಗೆ ಅದರೊಳಗಡೆ ಡಿಲಕ್ಸ್ ಒಳಗಡೆ ಏನಪ್ಪ ಅಂದ್ರೆ ರಿಮ್ಸ್ ಆಗಲಿ, ವೀಲ್ಸ್ ಆಗಲಿ, ಕಲರು ಆರೆಂಜ್ ಕಲರ್ ಸಿಗ್ತಾವೆ, ಇಲ್ಲ ಲೈಕ್ ಸ್ಕೈ ಬ್ಲೂ ಕಲರ್ ಇರ್ತಾವೆ, ಅದು ಸಿಗುತ್ತೆ. ಟೋಟಲ್ ಆಗಿ ಒಟ್ಟು ಒಂದು 6 ಕಲರ್ ವೇರಿಯಂಟ್ ಇದಾವೆ. ಮೇ ಬಿ ಅವನ್ನ ನೀವು ಗೂಗಲ್ ಒಳಗೆ ಚೆಕ್ ಮಾಡ್ಕೊರಿ, ಇಲ್ಲ ಶೋರೂಮ್ ವಿಸಿಟ್ ಮಾಡಿದಾಗ ನಿಮಗೆ ಯಾವ ಕಲರ್ ಬೇಕಾಗುತ್ತಾ ಆ ಕಲರ್ ತೊಗೋರಿ. ಸೊ ಇದ್ರೊಳಗೆ ನಿಮಗೆ ಬ್ಲ್ಯಾಕ್ ಬಿಟ್ರೆ ಮೆಟಾಲಿಕ್ ಸಿಲ್ವರ್ ಬರುತ್ತೆ. ಆ ಕಲರು ಚೆನ್ನಾಗೈತಿ. ಬಟ್ ಅದಕ್ಕಿಂತ ಬ್ಲ್ಯಾಕ್ ಮಾತ್ರ ಲುಕ್ ಅನ್ನತ್ತೆ, ಸೈಕ್ ಐತಿ ಇದು ಮಾತ್ರ ಲುಕ್. ಸೌಂಡ್ ವಿಷಯಕ್ಕೆ ಬರೋದಾದ್ರೆ ಸೌಂಡ್ ಮಾತ್ರ ಫುಲ್ ಸ್ಮೂತ್ ಐತಿ. ಸೊ ಇವಾಗ ಸೌಂಡ್ ಒಂದು ಚೆಕ್ ಮಾಡಿ ತೋರಿಸ್ತೀನಿ. ಮೀಟರ್ ನೋಡ್ರಿ ಹೆಂಗೆ ಕಾಣುತ್ತೆ.
155cc 6 ಗೇರು ಎಲ್ಲ ಹೆಂಗೆ ಚೆಕ್ ಮಾಡಿಸ್ತೀನಿ. ಸೊ ನೀವು ಯಾವಾಗಲೂ ಹೇಳ್ತಿರ್ತೀನಿ ನಾನು ಆಲ್ಮೋಸ್ಟ್ ನಿಮಗೆ ಇಗ್ನಿಷನ್ ಆನ್ ಆಗೋವರೆಗೂ ವೇಟ್ ಮಾಡಿರಿ ಅಂತ. ಇವಾಗ ಸೌಂಡ್ ತೋರಿಸ್ತೀನಂತ. ಸೌಂಡು ಫುಲ್ ಸ್ಮೂತ್ ಐತಿ. ಇಂಜಿನ್ ಸೌಂಡು ನೋಡ್ಕೊರಿ. ಇಂಜಿನ್ ಸೌಂಡು ಮಾತ್ರ ಅಷ್ಟೇ ಸ್ಮೂತ್ ಐತಿ, ಚೆನ್ನಾಗೈತೆ. ಒಟ್ಟಿನಲ್ಲಿ ಸೌಂಡ್ ಕೂಡ ಅಷ್ಟೇನು ರಫ್ ಇಲ್ಲ. ಇದ್ರಾಗ ನೀವು ಮತ್ತೆ ಈ ಗಾಡಿ ತಗೊಂಡೆಲ್ಲ ಸೈಲೆನ್ಸರ್ ಚೇಂಜ್ ಮಾಡಿಸ್ಕೋತೀನಿ ಅಂದ್ರ ಭಾಳ ಪೊಲೀಸ್ ಹಿಡಿದು ಗುಮ್ಮೋದಾಯ್ತು. ಅದು ಬಿಟ್ರೆ ಗೊತ್ತಾಯ್ತಲ್ಲ, ಇಂಜಿನ್ ನಿಮ್ಮ ಗಾಡಿ ನಿಮಗೆ ಹಾಳ ಸುಮ್ಮನೆ, ಅದು ಮೇನ್ ತೊಂದರೆ ಬರುತ್ತೆ. ಆ್ಯಕ್ಚುಲಿ ನೀವು ಶೋರೂಮ್ ಗಾಡಿ ಹೆಂಗಿರುತ್ತೆ ಹಂಗೆ ಇಟ್ಕೊಂಡ್ರೆ ಬೆಸ್ಟ್ ಬರುತ್ತೆ. ಇಲ್ಲ ನೀವು ಸೈಲೆನ್ಸರ್ ಚೇಂಜ್ ಮಾಡಿಸ್ಕೋತೀನಿ ಮಾಡಿಫಿಕೇಶನ್ ಮಾಡಿಸ್ತೀನಿ ಅಂದ್ರೆ ಸುಮ್ಮನೆ ಗಾಡಿ ಫುಲ್ ವೇಸ್ಟು, ತೊಗೊಂಡಿದ್ದು ವೇಸ್ಟು, ಏನು ಯೂಸ್ ಬರಲ್ಲ. MT-15 ಗಾಡಿ ಇರೋರು ಇಲ್ಲೇ ಐತಲ್ಲ ಹ್ಯಾಲೋಜನ್ ಲೈಟು, ಈ ಲೈಟ್ ಮಾತ್ರ ಕಾಸ್ಟ್ಲಿ ಐತಿ. ಈ ಗಾಡಿ ಇರೋರು ಸ್ವಲ್ಪ ಭಾಳ ಕೇರ್ಫುಲ್ ಆಗಿ ಇಟ್ಕೋರಿ. ಯಾಕಪ್ಪ ಅಂದ್ರೆ ಅದ್ರ ರೇಟ್ ಬಂದುಬಿಟ್ಟು ಬರೀ ಅದ್ರದ್ದು ಒಂದೇ ಪ್ರೈಸು, ಅಸೆಂಬ್ಲಿ ಪ್ರೈಸು 12,700 13,500 ಮಟ್ಟ ಐತಿ. ಸುಳ್ಳಲ್ಲ, ನಿಜ ನಿಮಗೆ ತೋರಿಸ್ತೀನಿ ನೋಡ್ರಿ. ಇಲ್ಲಿ ನೋಡ್ರಿ, ಒರಿಜಿನಲ್ ಯಮಾ 15 ಜೆನ್ಯೂನ್ ಹೆಡ್ಲೈಟ್ ಪಾರ್ಟ್ ಅಸೆಂಬ್ಲಿ ಎಷ್ಟೈತೆ ನೋಡ್ರಿ, 12,700 13,500. ಸ್ವಲ್ಪ ನೀವು ಯಾರು ಕರ್ತಾ ಎಲ್ಲಾದರೂ ಆಕ್ಸಿಡೆಂಟ್ ಆಗೋ ಚಾನ್ಸಸ್ ಇದ್ದಾಗ ಇದೇನಾರ ಹೋಯ್ತು ಅಂದ್ರೆ ಮುಗೀತು. 2 ಟೈರ್ ಬರ್ತಾವೆ ನಿಮಗೆ ಆ ರೇಟ್ ಒಳಗೆ. ಇನ್ನು ಮತ್ತೆ ನಿಮ್ಗೆ 2 ಟೈರ್ ಬಿಟ್ಟು ಜಾಸ್ತಿನೇ ಕಾಸ್ಟ್ ಆಯ್ತದು. ಗಾಡಿ ಪವರ್ ಬಂದುಬಿಟ್ಟು ಇದ್ರದ್ದು ಮ್ಯಾಕ್ಸ್ ಪವರ್ ಬಂದು 18.1 ಐತಿ. ಒಳ್ಳೆ ನಿಮಗೆ ನ್ಯೂಟನ್ ಮೀಟರ್ ನಾರ್ಕ್ ಇದರಲ್ಲಿ 14.1 ಸಿಗುತ್ತೆ. ಹಬ್ಬ ಅಂದರೂ ನೀವು ಇದ್ರ ಟಾಪ್ ಸ್ಪೀಡ್ ಅವಾಗಲೇ ಹೇಳಿದ 140+ ಹೋಗ್ಬೋದು ಹೈವೇ ಒಳಗೆ. ಸಿಟಿ ಒಳಗೆಲ್ಲ ಅಷ್ಟು ಹೊಡ್ಸೋದಾಗಲ್ಲ. ಸಸ್ಪೆನ್ಷನ್ ನಿಮಗೆ ಲೈಕ್ ಸೇಮ್ ಸಿಂಗಲ್ ಸಸ್ಪೆನ್ಷನ್ ಸಿಗುತ್ತೆ ಬ್ಯಾಕ್. ಗಾಡಿ ವೇಟ್ ಬಂದುಬಿಟ್ಟು 141 kg ಐತಿ. ನಮ್ದ 170 ಐತಿ, ಇದು ಮಾತ್ರ 141 ಐತಿ. ಆರಾಮಾಗಿ ಹತ್ಬೋದು. ಪ್ಲೀಸ್ ಸೀಟ್ ಹೈಟ್ ಬಂದುಬಿಟ್ಟು 810 mm ಹೈಟ್ ಐತಿ. ನೀವು 5.2 5 ಇದ್ರೂ ನೀವು ಆರಾಮು ಸೀಟ್ ನಿಮಗೆ ಎಟ್ಕುತ್ತೆ. ಗ್ರೌಂಡ್ ಕ್ಲಿಯರೆನ್ಸ್ ಬಂದುಬಿಟ್ಟು 170 ಐತಿ. ಬ್ರೇಕಿಂಗ್ ಸಿಸ್ಟಮ್ ಹೇಳೋದಾದ್ರೆ ಎರಡು ಕಡೆ ಡ್ಯುಯಲ್ ABS ಬರುತ್ತೆ. ನೀವು ಇದ್ರಾಗ FZ 155cc ಐತಿ, ಯಮಾ ಕಂಪ್ನಿ ಇದೆ. ನೀವು ಅದಕ್ಕೆ ಕಂಪೇರ್ ಮಾಡಿದ್ರೆ ಇದೇ ಬೆಟರ್ ಅಂತ ನಾವು ತೊಗೊಳ್ಳೋದು. ಯಾಕಂದ್ರೆ FZ ಅಲ್ಲಿ ಸಿಂಗಲ್ ABS ಬರುತ್ತೆ. ಒಳ್ಳೇದು ನಿಮಗೆ ಟಾಪ್ ಸ್ಪೀಡು 110 ಒದ್ದಾಡಿ ಹೋಗುತ್ತದೆ ಗಾಡಿ. ಬಟ್ ಅದಕ್ಕಿಂತ ಜಾಸ್ತಿ ಪವರ್ ಮಾತ್ರ ಇದು ಐತಿ ಗಾಡಿ. ಇದ್ರ ನಿಮಗೆ ಡ್ಯುಯಲ್ ಚಾನಲ್ ABS ಐತಿ. ನೆಕ್ಸ್ಟ್ ಅದರ ಸಿಂಗಲ್ ಬರುತ್ತೆ. ಸೊ ಇದೊಂದು ಬೆಟರ್ ಆಪ್ಷನ್ ಕೊಟ್ಟಾನೆ ಇದ್ರೊಳಗಡೆ. ಸ್ಟ್ಯಾಂಡರ್ಡ್ ಒಳಗಡೆ ನಿಮ್ಗೆ ಅವಾಗಲೇ ಡಿಲಕ್ಸ್ ಹೇಳಿದಾಗ ಅದ್ರಾಗೂ ಮೇ ಬಿ ಇರ್ಬೋದು, ನಾನು ಅದನ್ನ ಅಷ್ಟು ನೋಡಿಲ್ಲ. ಇವಾಗ ಇಂಜಿನ್ ವೈಸ್ ಹೇಳೋದಾದ್ರೆ ಈ ಇಂಜಿನ್ ಏನು ನೋಡತ್ತಿರಲ್ಲ, ಈ ಇಂಜಿನು R15 ಐತಲ್ಲ, R15 ಗಾಡಿದೆ ಇದಕ್ಕೆ ಹಾಕಿದ್ದಾರೆ. ಸೊ ನಮ್ದು ಹೆಂಗೆ ಕರಿಸ್ಮಾ ಎಕ್ಸಾಮ್ ಇಂಜಿನ್ ತೆಗೆದು ಹಾಕಿದಾರಲ್ಲ ಎಕ್ಸ್ಪಲ್ಸ್ಗೆ, ಸೊ ಅದೇ ಥರ ಇದಕ್ಕೂ R15 ಹಾಕಿಬಿಟ್ಟಿದ್ದಾರೆ. ಇಷ್ಟೊತ್ತು ಬೈಕ್ ಫೀಚರ್ ಅಂತೂ ನೋಡಿದ್ರಿ. ಸೊ ಇವಾಗ ಓನರ್ಶಿಪ್ ರಿವ್ಯೂ ಕೇಳೋಣ. ಈ ಗಾಡಿ ತೊಗೊಂಡು ಆಲ್ರೆಡಿ 5 months ಆಯಿತು. 5 months ಒಳಗಡೆ ಅವರು 5,000 km ಓಡಿಸ್ಯಾರ. ಅಂದ್ರೆ ಒಂದು ತಿಂಗಳಿಗೆ 1,000 km ಓಡಿಸಿರ್ಬೋದು. ಟ್ರಾವೆಲ್ ಮಾತ್ರ ಸಿಕ್ಕಾಪಟ್ಟೆನೂ ಮಾಡ್ತಾರೆ. ಸೊ ಇವಾಗ ಅವ್ರದ್ದು ಓನರ್ಶಿಪ್ ರಿವ್ಯೂ ಕೇಳೋಣ ಅಂತ ಬರ್ರಿ. ಅದ್ರದ್ದು ಪಾಸಿಟಿವ್ ನೆಗೆಟಿವ್ ಏನೇನೈತಿ, ಪ್ರಾಬ್ಲಮ್ಸ್ ಏನದವು, ಒಳ್ಳೆ ಇನ್ನೂ ಫ್ಯೂಚರ್ ಏನು ಕೊಡಬೇಕಿತ್ತು ಆ ಕಂಪೇರ್ ಟು ಡುಲೆಕ್ಸ್ ಮತ್ತು ಸ್ಟ್ಯಾಂಡರ್ಡ್ ಬೈಕ್ ಒಳಗಡೆ ಎಲ್ಲ ಫ್ಯೂಚರ್ ತಿಳಿಸ್ತೇನೆ ಹೊಳ್ಳಿ. ಬ್ರೋ ಇವಾಗ ನಿಮ್ಗೆ MT-15 ಯಾಕೆ ಲೈಕ್ ಆಯಿತು? ಬ್ರೋ MT-15 ಏನಕ್ಕಂದ್ರೆ ಒಂಥರ ಫೇಸ್ ನೋಡಿದ್ರೆ ಗೊತ್ತಿರುತ್ತೆ, ಒಂಥರ ಅಟ್ರಾಕ್ಷನ್ ಇದೆ ಅಂತೇಳಿ. ಬೇಕಾದ್ರೆ ನೋಡಿ ಒಂಥರ ಮಾಸ್ಟರ್ ಲುಕ್ ಇದೆ. ಈ ತರ ಲುಕ್ ಇರೋ ಬೈಕು ಯಾವುದೂ ಇಲ್ಲ ಬೇರೆ ಕಡೆಗೆ. ಅದನ್ನ ಬಿಟ್ರೆ ನನ್ನ ಫೇವ್ರೆಟ್ ಕಲರ್ ಬ್ಲ್ಯಾಕ್. ಸೊ ಈ ಗಾಡಿಲಿ ಬರೋ ಫ್ಯೂಚರ್ಸ್ ಎಲ್ಲ ಬೇರೆ ಗಾಡಿ ಜಾಸ್ತಿ ಬರಲ್ಲ. ಸೊ ಅಂದ್ರೆ ಕಡಿಮೆ CC ಈ ಗಾಡಿ 155cc ಇದ್ರೂ ಕೂಡ ಆರಾಮಾಗಿ 200cc ಬೈಕ್ ಇರೋವರೆಗೂ ಅವ್ರಿಗೆ ಟಕ್ಕರಾಗಿ ಆರಾಮಾಗಿ ಕೊಡುತ್ತೆ. ಪ್ಲಸ್ ಮೇನ್ ಪಾಯಿಂಟ್ ಅಂದ್ರೆ ಮೈಲೇಜ್ ಅಂತೂ, ಸೀಟಿಂಗ್ ಪೊಸಿಷನ್, ಟಾರ್ಕು ಎಲ್ಲ ಸಖತ್ತಾಗಿದೆ ಬೈಕಲ್ಲಿ. ನಿಮಗೆ ಇದರಲ್ಲಿ ಪಾಸಿಟಿವ್ ಪಾಯಿಂಟ್ಸ್ ಏನಿದಾವೆ? ಮೇ ಬಿ ಪಾಸಿಟಿವ್ ಪಾಯಿಂಟ್ ಅಂದ್ರೆ ಟಾಪ್ ಎಂಡ್ ಆರಾಮಾಗಿ ರೀಚ್ ಮಾಡ್ಬೋದು. ಅದನ್ನ ಬಿಟ್ರೆ ಒಳ್ಳೆ ಮೈಲೇಜ್ ಕೊಡುತ್ತೆ. ಸೊ ಇಂಜಿನ್ ಹೀಟ್ ಪ್ರಾಬ್ಲಮ್ ಅಂತೂ ಏನೂ ಇಲ್ಲ. ಸಿಟಿ ಒಳಗಾಯ್ತು, ಹೈವೇ ಒಳಗಾಯ್ತು, ಲಾಂಗ್ ಆಯ್ತು, ಆರಾಮಾಗಿ ಏನು ಹೀಟ್ ಅಂತೂ ಇಲ್ವೇ ಇಲ್ಲ. ಕೂಲೆಂಟ್ ಇರೋದಕ್ಕೆ ಇದೊಂದು ಬೆಸ್ಟ್. 155cc ಒಳಗೆ ಕೂಲೆಂಟ್ ಕೊಟ್ಟಿರೋಕೆ. ಸೊ ಗೈಸ್ ನೋಡಿ, 155cc ಅಲ್ಲಿ ಕೂಲೆಂಟ್ ಇರೋದಕ್ಕೆ ನಿಮಗೆ ಇಂಜಿನ್ ಹೀಟ್ ಅನ್ಸಲ್ಲ. ಅದೇ NS ತಗೊಳ್ಳಿ, ಬಜಾಜ್ ಅಲ್ಲಿ ಇಲ್ಲ ಬೇರೆ ಯಾವ್ದಾದ್ರು ತಗೊಳ್ಳಿ, ಡ್ಯೂಕ್ ಆಯ್ತು, ಈ ಹೀಟಿಂಗ್ ಇಶ್ಯೂ ಅಂತಾರೆ. ನಮ್ದಂತರೂ ಎಕ್ಸ್ಪಲ್ಸ್ ಅಲ್ಲಿ ಅಂತೂ ಹೀಟಿಂಗ್ ಇಶ್ಯೂ ಸಿಕ್ಕಾಪಟ್ಟೆ ಇದೆ. ಬಟ್ MT-15 ಯಮಾದಲ್ಲಿ ಇವ್ರದ್ದು ಇಂಜಿನ್ ಮೇನ್ ಗಾಡಿ ಇರೋದೇ ಪವರ್ ಕೆಪಾಸಿಟಿ, ಪವರ್ ಒಳಗಡೆ. ಸೊ ಇವಾಗ ಪಾಸಿಟಿವ್ ಪಾಯಿಂಟ್ಸ್ ಅಂತೂ ಇಷ್ಟೊಂದು ಇದಾವೆ. ಮೇ ಬಿ ಅದರ ನೆಗೆಟಿವ್ ಇದಾವೆ. ಅದನ್ನ ಬಿಟ್ಟರೆ ಮೇನ್ ಆಗಿ ಒಂದು VV ಟೆಕ್ನಾಲಜಿ ಅಂತ ಬರುತ್ತೆ. ಇದು ನೋಡಿ, VV ಟೆಕ್ನಾಲಜಿ ಅಂತ ಇದಲ್ಲ, ಇದು more than 7,000 RPM ಏನಾದ್ರು ಕ್ರಾಸ್ ಆದ್ರೆ ಅವಾಗ VV ಟೆಕ್ನಾಲಜಿ ಆಗುತ್ತೆ. ಅದು ಎಷ್ಟು ಡೈಲಾಗ್ ಇದೆಲ್ಲ, ನಾನ್ ಬರೋರ್ಗು ಮಾತ್ರ ಬೇರೆ ಇರವ, ನಾನ್ ಬಂದ್ಮೇಲೆ ನಂದೇ ಅವ ಅಂತ ಹೇಳಿ 7,000 ವರೆಗೂ ಬಂದ್ಮೇಲೆ ಬೈಕು ಮೈಲೇಜ್ ಎಲ್ಲ ಚೆನ್ನಾಗಿ ಕೊಡುತ್ತೆ.
ಮ್ಯಾಕ್ಸಿಮಮ್ ಆಗಿ ಒಂದು ಕ್ರೂಸ್ ಕಂಟ್ರೋಲ್ 80 to 85 ಆಗಿ ಆರಾಮಾಗಿ ಮಾಡ್ಬೋದು. ಓಕೆ ಸೊ ಅಷ್ಟರಲ್ಲಿ ನಿಮ್ಮ ಬೈಕ್ ಮೇಲೆ ಆರಾಮ್ 45 ಇಂದ 50 ವರೆಗೂ ಆರಾಮಾಗಿ ಕೊಡುತ್ತೆ. ನೈಸ್. ಸೊ ಇನ್ ಕೇಸ್ ಏನಾದರೂ ವಿವಿ ಟೆಕ್ನಾಲಜಿ ಆನ್ ಆದರೆ ಬೈಕ್ ಮೈಲೇಜ್ ಜಾಸ್ತಿ ಕೊಡಲ್ಲ, 38 ಇಂದ 42 ವರೆಗೂ ಆರಾಮಾಗಿ ಕೊಡುತ್ತೆ. ಅದಾದ್ಮೇಲೆ ಬೈಕ್ದು ಪರ್ಫಾರ್ಮೆನ್ಸ್ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ಈ ಬೈಕ್ ನನಗೆ ಇಷ್ಟ ಆಗುತ್ತೆ. ಇವಾಗ ಪಾಸಿಟಿವ್ ಪಾಯಿಂಟ್ ಅಂತೂ ಇಷ್ಟಂತೂ ನೋಡಿದ್ರಿ. ಸೊ ಇದರ ನೆಗೆಟಿವ್ ಏನಿರ್ಬೋದು? ಮೇ ಬಿ ನೆಗೆಟಿವ್ಸ್ ನಿಮ್ಗೆ ಏನಾದರೂ ಕಂಡು ಬಂದಿದೆಯಾ? ನೆಗೆಟಿವ್ ಅಂದ್ರೆ ಬ್ರೋ ಇದರಲ್ಲಿ ಮೇನ್ ಅಂದ್ರೆ ಸೀಟ್. ಹಾಂ ಆರಾಮಾಗಿ ಮುಂದಡೆ ಕೂತ್ಕೊಂಡು ಗಾಡಿ ಹೊಡಿಬೋದು, ಬಟ್ ಹಿಂದಡೆ ಕೂತ್ಕೊಂಡು ಸ್ವಲ್ಪ ಸೀಟ್ ಹಾರ್ಡ್ ಇರೋದನ್ನ ಹಿಂದಡೆ ಕೂತ್ಕೊಂಡು ಸ್ವಲ್ಪ ಪೇನ್ ಆಗುತ್ತೆ. ಫುಲ್ ಹಾರ್ಡ್ ಐತಿ. ಅಯ್ಯೋ ಇಷ್ಟು ಹಾರ್ಡ್ ಐತಲ್ಲ. ಫುಲ್ ಹಾರ್ಡ್ ಐತೆ. ಇನ್ನು ಫ್ರಂಟು ಸ್ವಲ್ಪ ಹಾರ್ಡ್ ಐತೆ. ಸೀಟ್ ಸ್ವಲ್ಪ ಸ್ಮೂತ್ ಆಗಿ ಕೊಟ್ರೆ ಚೆನ್ನಾಗಿರೋದು, ಬಟ್ ಫ್ರಂಟ್ ಕೂತ್ಕೊಳ್ಳೋಂಗೆ ವಿಡ್ತ್ ಐತೆ, ಚೆನ್ನಾಗಿ ಕಂಫರ್ಟಬಲ್ ಆಗುತ್ತೆ. ಹಿಂದೆ ಕೂರೋರ್ಗೆ ಇನ್ನೊಂದು ಸ್ವಲ್ಪ ವಿಡ್ ಕೊಟ್ಟಿದ್ರೆ ಚೆನ್ನಾಗಿರೋದು. ಹಾರ್ಡ್ ಮಾತ್ರ ಸಿಕ್ಕಾಪಟ್ಟೆ ಐತೆ. ಇದೊಂದು ಸ್ವಲ್ಪ ಸ್ಮೂತ್ ಮಾಡ್ರಿ. ಇದು ಬಿಟ್ರೆ ನೆಕ್ಸ್ಟ್ ಅದನ್ನ ಬಿಟ್ರೆ ಇಲ್ಲಿ ಮಡ್ಗಾಡ್ ಒಂದಿಲ್ಲ. ಸೊ ಬರೋ ಕೆಸರೆಲ್ಲ ಹೋಗಿ ಜಾಸ್ತಿ ಸಸ್ಪೆನ್ಷನ್ ಅಲ್ಲಿ ಸಿಕ್ಕೊಂಡ್ಬಿಡುತ್ತೆ. ಓಕೆ, ನಮ್ದ್ರಲ್ಲಂತೂ ಫ್ರಂಟ್ ಬರುತ್ತೆ, ಇದರಲ್ಲಿ ಮಾತ್ರ ಬ್ಯಾಕ್. ಎಲ್ಲದರಲ್ಲೂ ಇದೆ. ಇವಾಗ ಮಳೆಗಾಲ ಅಂತೂ ಸ್ಟಾರ್ಟ್, ಇನ್ನೇನು ಕೇಳಂಗೇ ಇಲ್ಲ. ಸೊ ಅದನ್ನ ಬಿಟ್ರೆ ಯಾವುದೇ ಕಾರಣಕ್ಕೂ ಇದನ್ನ ಟೇಲ್ನ ರಿಮೂವ್ ಮಾಡ್ಬಿಡಿ. ಇನ್ ಕೇಸ್ ಏನಾದ್ರು ರಿಮೂವ್ ಮಾಡಿದ್ರೆ ಎಲ್ಲ ಬಂದ್ಬಿಟ್ಟು ನಿಮ್ ಹಿಂದ್ಗಡೆ ಬ್ಯಾಕ್ ಸೈಡ್ ಎಲ್ಲ ಸಿಡದ್ಬಿಡುತ್ತೆ. ಇದನ್ನ ರಿಮೂವ್ ಮಾಡಿದ್ರೆ ಏನಂತಾರೆ ನೀವೇ ಕಮೆಂಟ್ ಮಾಡ್ರಿ. ಗೊತ್ತಿರ್ಬೋದು, ಡ್ಯೂಕ್ ಇದ್ದವ್ರು ಆಲ್ಮೋಸ್ಟ್ ರಿಮೂವ್ ಮಾಡಿರ್ತಾರಲ್ಲ, ಕಮೆಂಟ್ ಮಾಡಿ ತಿಳಿಸ್ರಿ ಏನಂತ ಹೇಳಿ. ಫಸ್ಟ್ ಸರ್ವಿಸ್ ಆಗೋವರೆಗೂ ಚೈನ್ ಸ್ವಲ್ಪ ಸೌಂಡ್ ಬರ್ತಾ ಇತ್ತು. ಅದನ್ನ ಬಿಟ್ರೆ ಮತ್ತೇನಿಲ್ಲ. ಫಸ್ಟ್ ಸರ್ವಿಸ್ ಆದ್ಮೇಲೆ ಎಲ್ಲ ಕ್ಲಿಯರ್ ಆಗಿದೆ. ಇವಾಗ ಸೌಂಡ್ ಇಲ್ಲ, ಯಾವ್ದು ಪ್ರಾಬ್ಲಮ್ ಇಲ್ಲ, ಏನೂ ಇಲ್ಲ. ಸೊ ಚೈನ್ ನಿಮಗೆ ಯಾವಾಗಲೂ ಎವ್ರಿ ಟೈಮ್ ಹೇಳೋಂಗೆ 5000 to 6000 ಕಿಲೋಮೀಟ್ರಿಗೆ ಲೂಬ್ ಮಾಡಿಸ್ಕೋರಿ. ಸೊ ಮಾಡಿಸ್ಕೋಬೇಕಾದ್ರೆ ಇಲ್ಲಿದೆ ಅಲ್ಲ, ಈ ಪಾರ್ಟು ಓಪನ್ ಮಾಡಿಸ್ಕೋರಿ. ಓಪನ್ ಮಾಡಿಸ್ಕೊಂಡು ಎಲ್ಲ ಮೊದಲು ಡೀಸೆಲ್ ವಾಶ್ ಜಾಸ್ತಿ ಮಾಡಿಸ್ಬೇಡಿ, ಯಾಕಂದರೆ ಚೈನು ಡ್ರೈ ಆಗೋ ಚಾನ್ಸಸ್ ಭಾಳ ಇರುತ್ತೆ. ಡೀಸೆಲ್ ಬಿಟ್ಟರು ಪೆಟ್ರೋಲ್ ಹಾಕ್ತಿರ್ತಾರೆ ಒಬ್ಬರು, ಕೆಲವೊಬ್ರು ನಮ್ಮ ಗಾಡಿ ಪೆಟ್ರೋಲ್ ತೊಗೊಂಡೇ ಹಾಕ್ತಿರ್ತಾರೆ. ಅದನ್ನ ಮಾತ್ರ ಮಾಡಿಸ್ಲೇಬೇಡಿ. ಚೈನ್ ಕ್ಲೀನರ್ ತೊಗೊಳ್ಳಿ, ಲೂಬ್ ತೊಗೊಳ್ಳಿ, ಬ್ರಷ್ ಸಿಗುತ್ತೆ, ಬ್ರಷ್ ತೊಗೊಳ್ಳಿ. ಹಬ್ಬ ಬಂದರೂ ಒಂದು 500 ಒಳಗಡೆ ಎಲ್ಲ 3 ಕಿಟ್ ಸಿಗುತ್ತೆ. ಅದು ಮೋಟೋಲಾಗಲಿ ಇಲ್ಲ ಶೋರೂಮಲ್ಲೇ ಸಿಗುತ್ತೆ. ಶೋರೂಮ್ ಒಳಗಡೆ ಅದನ್ನ ಯೂಸ್ ಮಾಡ್ಕೋರಿ. ಯಾಕಂದರೆ ಡೀಸೆಲ್ ಎಲ್ಲ ನಿಮಗೆ ಡಿಸ್ಪ್ಲೇಟಿಗೆ ಬಿದ್ದರೆ ಬ್ರೇಕ್ ಸಿಸ್ಟಮ್ ಹಾಳಾಗೋ ಚಾನ್ಸಸ್ ಭಾಳ ಇರುತ್ತೆ. ಸೊ ಹಂಗಾಗಿ ಇದನ್ನ ಓಪನ್ ಮಾಡಿಸ್ಕೊಂಡು ಇದನ್ನೆಲ್ಲ ಕ್ಲೀನ್ ಮಾಡಿಸ್ಕೊಂಡು, ಸೊ ಇದೆಲ್ಲ ಓಪನ್ ಆಗುತ್ತೆ. ನಾನಂತೂ ಇದನ್ನು ಸ್ಯಾರಿ ಗಾರ್ಡ್ಸು ಇವೆಲ್ಲ ಕಿಟ್ ಓಪನ್ ಮಾಡಿಸ್ಕೊಂಡು ಲೂಬ್ ಮಾಡಿಸ್ಕೊಂಡಿರ್ತೀನಿ. ಪ್ರತಿ ಸರಿ ಹೇಳ್ದಂಗೆ 600 ಕಿಲೋಮೀಟರ್ ಒಂದು ಸರಿ ಮಾಡಿಸ್ಕೊರಿ. ಅದು ಬಿಟ್ಟರೆ ನಿಮಗೆ ಇದ್ರದ್ದು ಮೇನ್ ಆಗಿ ಏನಪ್ಪ ಅಂದರೆ ಆವ್ರೇಜ್ ಒಂದು 80,000 to 20,000 ಕಿಲೋಮೀಟರ್ ಅಷ್ಟು ಬರುತ್ತೆ. ಚೆನ್ನಾಗಿ ಬರುತ್ತೆ ಚೈನು. ನೀವು ಮೇಂಟೈನ್ ಮಾಡಲಿಲ್ಲ ಅಂದರೆ ನಿಮ್ದು ಆಲ್ರೆಡಿ 15,000 16,000 ಕಿಲೋಮೀಟ್ರಿಗೆ ಸ್ಟಾರ್ಟ್ ಆಗುತ್ತೆ ಸೌಂಡು. ಗೊತ್ತಿರ್ಬೋದು, ಆಲ್ರೆಡಿ ನಂದು ಸ್ಟಾರ್ಟ್ ಆಗೈತೆ. ಈ 20,000 ಕಿಲೋಮೀಟ್ರ್ ಹೋಗೈತಲ್ಲ, ಇವಾಗ ಚೇಂಜ್ ಮಾಡಿಸ್ಬೇಕು. ನಮ್ಮದು ಪ್ರೈಸು ಬಂದುಬಿಟ್ಟು ಜಾಸ್ತಿ ಐತಿ. ಇದು ಎಷ್ಟೈತಿ ಗೊತ್ತಿಲ್ಲ, ನೀವು ಯಮ ಶೋರೂಮಲ್ಲಿ ಇಲ್ಲ ಆನ್ಲೈನಲ್ಲಿ ಚೆಕ್ ಮಾಡ್ಕೊರಿ. ಸೊ ಇಷ್ಟಂತರೂ ನೆಗೆಟಿವ್ ಪಾಯಿಂಟ್ಸ್ ಇದ್ದಾವೆ. ಮೇನಾಗಿ ಇನ್ನೊಂದು ನೆಗೆಟಿವ್ ಪಾಯಿಂಟ್ಸ್ ಐತೆ. ಇವಾಗ ಆಲ್ಮೋಸ್ಟ್ ಹೀರೋ ಒಳಗಡೆ ಆಯಿತು, ಬೇರೆ ಇದ್ರೊಳಗಡೆ ಆಯಿತು, ಅದರಲ್ಲಿ ಕೂಡ 125cc ಸೆಗ್ಮೆಂಟ್ ಅದು ಪಾರ್ಕಿಂಗ್ ರೇಟ್ ಕೊಟ್ಟರೆ ಇದು ಕೊಟ್ಟಿಲ್ಲ. ಇದು ಸ್ಟ್ಯಾಂಡರ್ಡ್ ವರ್ಷನ್ನು MT-15 ಡುಲೆಕ್ಸ್ ಒಳಗಡೆ ಪಾರ್ಕಿಂಗ್ ಲೈಟ್ ಕೊಟ್ಟಾನ. ಇಲ್ಲಿ ಒಂದು ಜಸ್ಟ್ ಪಾರ್ಕಿಂಗ್ ಲೈಟ್ ಕೊಟ್ಟಿದ್ದಂದ್ರೆ ಚೆನ್ನಾಗಿರೋದು. ಯಾಕಂದರೆ ಎಲ್ಲಾದರೂ ಲಾಂಗ್ ಹೋಗೋರೆಲ್ಲ ಹೋಗ್ತಿರ್ತಾರೆ, ಆ ಟೈಮಲ್ಲಿ ನೈಟ್ ಟ್ರಾವೆಲ್ ಮಾಡ್ಬೇಕಾದ್ರೆ ಪಾರ್ಕಿಂಗ್ ಲೈಟ್ ಇತ್ತಂದರೆ ಚೆನ್ನಾಗಿರೋದು. ಯಾಕಂದರೆ ಏನಪ್ಪ ಅಂದರೆ ಇವಾಗ ಲಾಂಗ್ ಹೋಗುವಾಗ ಪಾರ್ಕಿಂಗ್ ಲೈಟ್ ಇದ್ದರೆ ಹಾಕಿ ಬಟನ್ ಹಾಕಿ ಆನ್ ಮಾಡಿಟ್ಬಿಟ್ರೆ, ಇವಾಗ ದೊಡ್ಡ ಗಾಡಿ ಎಲ್ಲ ಬರ್ತಿರುತ್ತೆ, ಸಿಂಗಲ್ ಲೈಟ್ ಹಾಕಿದ್ರೆ ಕಾಣಲ್ಲ. ಸೊ ಡಬಲ್ ಆದರೆ ಏನೋ ಕಾಣುತ್ತೆ, ಚಾನ್ಸಸ್ ಆಕ್ಸಿಡೆಂಟ್ ಆಗೋದು ಕಡಿಮೆ ಇರುತ್ತೆ. ಇಷ್ಟೊತ್ತು ನಾನು ವಿಡಿಯೋ ನೋಡಿದ್ರಿ, ಇವಾಗ ಅವರೇ ವಿಡಿಯೋ ಮಾಡ್ತಿದ್ದಾರೆ. ಯಾಕಪ್ಪ ಅಂದ್ರೆ ಇದ್ರೊಳಗಡೆ ಸ್ಟ್ಯಾಂಡರ್ಡ್ ಮತ್ತು ಡಿಲಕ್ಸ್ 2 ವೇರಿಯಂಟ್ ಬರುತ್ತೆ. ಪಿನ್ ಟು ಪಿನ್ ಪೂರ್ತಿ ಅದ್ರ ಫ್ಯೂಚರ್ಸ್ ಎಲ್ಲ ವಿಠಲ್ ಅವರು ತಿಳಿಸ್ಕೊಡ್ತಾರೆ. ಸ್ಟ್ಯಾಂಡರ್ಡ್ ಮತ್ತೆ ಡಿಲಕ್ಸ್ ಅಲ್ಲಿರೋ ವ್ಯತ್ಯಾಸ ಏನಂದ್ರೆ ಇದರಲ್ಲಿ ಮೇನ್ ಆಗಿ ಟೇಪ್ ಡಿಸ್ಪ್ಲೇ ಬರಲ್ಲ. ಇದು ಸ್ಟ್ಯಾಂಡರ್ಡ್, ಇದರಲ್ಲಿ ಟೇಪ್ ಡಿಸ್ಪ್ಲೇ ಬರಲ್ಲ. ಸೊ ಡಿಲಕ್ಸ್ ಅಲ್ಲಿ ಟೇಪ್ ಡಿಸ್ಪ್ಲೇ ಬರುತ್ತೆ, ಪ್ಲಸ್ ಬ್ಲೂಟೂತ್ ಕನೆಕ್ಷನ್ ಬರುತ್ತೆ. ಅದಾದ್ಮೇಲೆ LED ಲೈಟ್ಸ್ ಬರುತ್ತೆ, ಅಥವಾ ಪಾರ್ಕಿಂಗ್ ಲೈಟ್ ಕೂಡ ಬರುತ್ತೆ. ಅದಾದ್ಮೇಲೆ ಈ ಕಡೆ ಈ ಬೈಕಲ್ಲಿ ಏನಾದರೂ ರೀಸೆಟ್ ಮಾಡ್ಕೋಬೇಕಂದ್ರೆ ಇಲ್ಲಿ ನೋಡಿ, ಈ 2 ಬಟನಲ್ಲಿ ಮಾತ್ರ ಮಾಡ್ಕೋಬೇಕು. ಬಟ್ ಟಾಪ್ ಬೈಕ್ ಐತಲ್ಲ ಅದರಲ್ಲಿ ಇಲ್ಲಿ ಇವಾಗ ಎಕ್ಸ್ಪಲ್ಸ್ ಅಲ್ಲಿ ಎಲ್ಲ ಬಟನ್ ನೋಡ್ತಿರಲ್ಲ, ಆ ಥರನೇ ಇಲ್ಲಿ ಕೂಡ ಬರುತ್ತೆ. ವೀಲ್ ಕಲರ್ ಎಲ್ಲ ಚೇಂಜ್ ಬರುತ್ತೆ, ನೋಡ್ಕೋಬಹುದು. ಇದರಲ್ಲಿ ಒಂದು ಐಸ್ ಕಲರ್ ಬರುತ್ತೆ, ಅದನ್ನ ಬಿಟ್ಟರೆ ಬ್ಲ್ಯಾಕ್ ಬರುತ್ತೆ. ಸೊ ಗೈಸ್, ಇಷ್ಟೊತ್ತು ಇದಕ್ಕೆ MT-15 ಸ್ಟ್ಯಾಂಡರ್ಡ್ ಮತ್ತು ಡಿಲಕ್ಸ್ಗಿರೋ ವ್ಯತ್ಯಾಸ ನೋಡಿದ್ರಿ, ಡಿಫ್ರೆನ್ಸ್ ನೋಡಿದ್ರಿ. ಸೊ ಇವಾಗ ಮೇಂಟೆನೆನ್ಸ್ ಮತ್ತು ಸರ್ವಿಸ್ ಕಾಸ್ಟ್ ಏನು ಬರುತ್ತೆ, ಮೇಂಟೆನೆನ್ಸ್ ಏನೇನು ಎಲ್ಲ ಕೊಳ್ಳಿ ಅದನ್ನು ಹೇಳ್ತೀನಂತ. ಸೊ ಬೈ ಇದ್ರದ್ದು ಮೇಂಟೆನೆನ್ಸ್ ಏನೈತಿ? ಮೇಂಟೆನೆನ್ಸ್ ಏನಂತ ಅಂದ್ರೆ ಸರಿಯಾಗಿ ಪ್ರತಿ 500 to 600 ಕಿಲೋಮೀಟರ್ಗೆ ಚೈನ್ ಕ್ಲೀನ್ ಮಾಡಬೇಕು. ಅದು ಒಂದಾಯ್ತು. ಅದಾದ್ಮೇಲೆ ಏರ್ ಪ್ರೆಷರ್ ನೋಡ್ಕೊಳ್ಳಿ. ಇಲ್ಲಿದೆ ನೋಡಿ, ಇದು ನೋಡಿ, ಇದು ಫಸ್ಟ್ ವೀಲ್ಗೆ 29, ಅಂದ್ರೆ ರೇರ್ ವೀಲ್ಗೆ 33 ವರೆಗೆ ಇಟ್ಕೊಳ್ಳಿ. ಏನಕ್ಕೆ ಇಷ್ಟೇ ಇಟ್ಕೋಬೇಕು, ಇದಕ್ಕಿಂತ ಜಾಸ್ತಿ ಇಟ್ಕೊಂಡು ನಡೆಯುತ್ತೆ. ಬಟ್ ಏನಕ್ಕೆ ಇಷ್ಟೇ ಇಟ್ಕೋಬೇಕಂದ್ರೆ ನೀವು ಬೈಕ್ ಕಾರ್ನರಿಂಗ್ ಅಲ್ಲಿ ಲೀನ್ ಮಾಡ್ತಿರ್ತೀರಲ್ಲ, ಸೊ ಅದು ಇಲ್ಲಿ ನೋಡಿ, ಇಲ್ಲಿ ಕಟ್ಟಲ್ಲಿ ಕೊಟ್ಟಿದಾರಲ್ಲ, ಸೊ ಇಲ್ಲಿವರೆಗಾದ್ರೂ ಬೈಕ್ ಸ್ಲಿಪ್ ಆಗಲ್ಲ. ಸೊ ಆರಾಮಾಗಿ ಕಂಟ್ರೋಲ್ ಆಗುತ್ತೆ ಬೈಕ್. ಸೊ ಅದಕ್ಕೆ ಅದನ್ನೇ ಏರ್ ಪ್ರೆಷರ್ನ ಮೇಂಟೈನ್ ಮಾಡ್ಕೊಳ್ಳಿ. ಸೊ ಎಲ್ಲರೂ ಜಾಸ್ತಿ ಒಂದು 35 ಫ್ರಂಟ್ 35 ಇಡ್ತೀರಿ, ಬ್ಯಾಕ್ ಒಂದು 40-45 ಇಡ್ತೀರಿ. ಸೊ ಯಾವ ಕಾರಣಕ್ಕೆ ಹೇಳ್ತೀವಿ ಅಂದರೆ ಇದೇ ಕಾರಣಕ್ಕೆ ಏರ್ ಇಷ್ಟು ಕ್ಯಾರಿ ಮಾಡ್ರಿ ಅಂತ ಹೇಳೋದು. ಬಿಟ್ಟರೆ ನಿಮಗೆ ಸರ್ವಿಸ್ ವೈಸ್ ಬಂದರೆ ಸರ್ವಿಸ್ ಕಾಸ್ಟ್ ಎಷ್ಟಾಗತ್ತಂದರೆ ಇಲ್ಲಿದೆ ನೋಡಿ, ಎಲ್ಲ ಫಸ್ಟ್ ಸರ್ವಿಸಿದ್ದು ಸೆಕೆಂಡ್ ಸರ್ವಿಸಿದ್ದು ಎಷ್ಟು ಡಿಫ್ರೆನ್ಸ್ ಬಂದಿದೆ ಅಂದರೆ
ಇದು ಫಸ್ಟ್ ಸರ್ವಿಸ್. ಫಸ್ಟ್ ಸರ್ವಿಸ್ ಬಂದ್ಬಿಟ್ಟು ಅಂದ್ರೆ ಆಕ್ಚುಲಿ 3 ಸರ್ವಿಸ್ ಫ್ರೀ ಇರ್ತವೆ. So, ಇದು ಯಮಾ ಕಂಪ್ನಿಲಿ ನಿಮಗೆ 4 ಸರ್ವಿಸ್ ಫ್ರೀ ಕೊಡ್ತಾರೆ. 4 ಸರ್ವಿಸ್ ಅಲ್ಲಿ ಫಸ್ಟ್ ಸರ್ವಿಸ್ ಪ್ರೈಸ್ ಬಂದ್ಬಿಟ್ಟು ಎಷ್ಟು ಬಂದಿದೆ ಅಂದ್ರೆ 1318. ಸೊ ಇದರಲ್ಲಿ ನಿಮಗೆ ಇಂಜಿನ್ ಆಯಿಲ್. ಸೊ ಇದರಲ್ಲಿ ಪ್ರತಿ ಸರ್ವಿಸ್ ಅಲ್ಲಿ ಏನ್ ಮಾಡಿಸ್ಬೇಕಂದ್ರೆ, ಫಸ್ಟ್ ಸರ್ವಿಸ್ ಅಲ್ಲಿ ಏನ್ ಮಾಡ್ಬೇಕಂದ್ರೆ, ಇದಕ್ಕೆ ಬೈಕಲ್ಲಿ ಪ್ರತಿ ಸಲ ಸರ್ವಿಸ್ ಹೋದಾಗ ಆಯಿಲ್ ಫಿಲ್ಟರ್ನ ಚೇಂಜ್ ಮಾಡಿಸಿ, ಅದಾದ್ಮೇಲೆ ಆಯಿಲ್ನ ಚೇಂಜ್ ಮಾಡಿಸಿ, ಅವರಾಗೆ ಚೈನ್ ಲೂಬ್ ಅಂತ ಕ್ಲೀನ್ ಎಲ್ಲ ಅವ್ರು ಮಾಡ್ಕೊಡ್ತಾರೆ. ಸೊ ಆದ್ಮೇಲೆ ಈ ತರ ಎಲ್ಲ ಖರ್ಚಾಗ್ಬಿಟ್ಟು ಟೋಟಲ್ ಆಗಿ 1318 rupees ಆಗಿದೆ. ಇದು ಫಸ್ಟ್ ಸರ್ವಿಸ್ ಬಂದ್ಬಿಟ್ಟು 1300 ಇಂದ 1000 ಇಷ್ಟು ಬರುತ್ತೆ, 500 ಒಳಗಡೆ ಬರುತ್ತೆ ಫ್ರೀ ಸರ್ವಿಸ್. ಇದನ್ನ ನೆಕ್ಸ್ಟ್ ಸೆಕೆಂಡ್ ಸರ್ವಿಸ್ ಕಂಪೇರ್ ಮಾಡಿದ್ರೆ ಎಷ್ಟು ಬರ್ಬೋದು ಅಂತ ಚೆಕ್ ಮಾಡೋಣ. ಸೊ ಸೆಕೆಂಡ್ ಸರ್ವಿಸ್ ಬಂದ್ಬಿಟ್ಟು 1500 ಇಷ್ಟೇ. 200 ಅಲ್ಲೇ ಡಿಫ್ರೆನ್ಸ್ ಇದೆ. ಯಾಕಪ್ಪ ಅಂದ್ರೆ ಅದು ರೀಸನ್ ಅಂದ್ರೆ ಇದರಲ್ಲಿ ಇವಾಗ ನೋಡಿ, ಸೊ ಪ್ರತಿ 3000 ಕಿಲೋಮೀಟರ್ಗೆ ಕಾರ್ಬನ್ ಕ್ಲಿಯರ್ ಅಂತ ಒಂದು ಬಾಟಲ್ ಬರುತ್ತೆ. ಸೊ ಅದನ್ನ ಫ್ಯೂಲ್ ಅಲ್ಲಿ ಹಾಕ್ಬೇಕು, ಫ್ಯೂಲ್ ಅಲ್ಲಿ ಮಿಕ್ಸ್ ಮಾಡಬೇಕು. ಆ ಫ್ಯೂಲ್ ಫುಲ್ ಟ್ಯಾಂಕ್ ಇದೆ ಹಾಕ್ಬೇಡಿ, ಏನಕ್ಕೆಂದ್ರೆ ಕರೆಕ್ಟಾಗಿ ಮಿಕ್ಸ್ ಆಗಲ್ಲ. ಅಟ್ಲೀಸ್ಟ್ ಒಂದು 2 to 3 ಲೀಟರ್ ಇದ್ದಾಗ ಮಾತ್ರ ಅದನ್ನ ಹಾಕಿ. ಏನಕ್ಕಂದ್ರೆ ಬೈಕ್ ಫ್ಯೂಲ್ ಎಲ್ಲ ಸರ್ಕ್ಯುಲೇಟ್ ಆಗ್ತಿರುತ್ತಲ್ಲ, ಸೊ ಇನ್ ಕೇಸ್ ಸರ್ಕ್ಯುಲೇಟ್ ಆಗ್ಬೇಕಾದ್ರೆ ಕಾರ್ಬನ್ ಎಲ್ಲ ಬಂದಿರುತ್ತೆ. ಅದನ್ನ ಆಯಿಲ್ ಹಾಕಿದ್ರೆ ಆಟೋಮೆಟಿಕ್ ಆಗಿ ಕಾರ್ಬನ್ ಕ್ಲಿಯರ್ ಆಗುತ್ತೆ. ಸೊ ಬೈಕ್ ಪರ್ಫಾರ್ಮೆನ್ಸು ಅಂಡ್ ಪೆಟ್ರೋಲ್ ಸ್ಮೂತಿಂಗ್ ಎಲ್ಲ ಕರೆಕ್ಟ್ ಆಗುತ್ತೆ. ಸೊ ಅದಕ್ಕೆ ಫಸ್ಟ್ ಸರ್ವಿಸ್ಗೂ ಸೆಕೆಂಡ್ ಸರ್ವಿಸ್ ಕಂಪೇರ್ ಮಾಡಿದ್ರೆ 200 ಜಾಸ್ತಿ ಬಂದಿರುತ್ತೆ. ನೋಡಿದ್ರಲ್ಲ ಗಾಯ್ಸ್, ಸರ್ವಿಸ್ದು ಒಳ್ಳೆ ಮೇಂಟೆನೆನ್ಸ್ ಇಷ್ಟೆಲ್ಲ ಐತೆ. MT-15 ನಾರ್ಮಲ್ ಬರುತ್ತೆ, ಕಾಸ್ಟ್ ಏನು ಜಾಸ್ತಿ ಬರಲ್ಲ. ಇದಾದ ತಕ್ಷಣ ಇವ್ದು ಪಾರ್ಟ್ಸು ಎಲ್ಲ ನಿಮ್ಗೆ ಯಮಾ ಕಂಪ್ನಿಲಿ ಜೆನ್ಯೂನ್ ಸಿಗ್ತಾವೆ. ಅದ್ರದ್ದು ನೀವು ತೊಗೊಳಂಗಿದ್ರೆ ಹೊರ ತೊಗೋಬೇಡ್ರಿ. ಹೋದ್ರೆ ಒಂದು 100-700 ಎಕ್ಸ್ಟ್ರಾ ಹೋಗ್ಲಿ, ಜೆನ್ಯೂನ್ ಪಾರ್ಟ್ಸೇ ತೊಗೊಳ್ಳಿ. ಒಳಗಡೆನೆ ಹೊರಗೆಲ್ಲ ಬೇಕ್ ಎಕ್ಸರು ಮಾರ್ತಿರ್ತಾರೆ. ಅದು ಯಾಕಪ್ಪ ಅಂದ್ರೆ ಮೇನ್ ಆಗಿ ಇರುತ್ತೆ, ಬಟ್ ಸೆಕೆಂಡ್ ಕಾಪಿ ಇರುತ್ತೆ. ನಿಮ್ಗೆ ಶೋರೂಮ್ ಯಾಕೆ ತಗೋರಿ ಅಂತ ಹೇಳ್ತೀನಿ ಅಂದ್ರೆ ಜೆನ್ಯೂನ್ ಇರುತ್ತೆ. ಸೊ ಮತ್ತೆ ಒಳ್ಳೆ ಬಿಲ್ಡ್ ಕ್ವಾಲಿಟಿ ಇರುತ್ತೆ. ಅದಕ್ಕಾಗಿ ಇಷ್ಟೊಂದು ಐತೆ MT-15 ಅಲ್ಲಿ ನೋಡಿದ್ರಲ್ಲ. ಮತ್ತೆ ನಿಮಗೆ ನೆಕ್ಸ್ಟ್ ಯಾವ ಬೈಕ್ದು ರಿವ್ಯೂ ಮಾಡಬೇಕು ಕಮೆಂಟ್ ಮಾಡಿ ಹೇಳ್ರಿ, ಅದನ್ನು ತಗೊಂಬಂದ್ ಮಾಡೋಣ. ಒಬ್ರು ಹಾಕಿದಾರೆ ಅಡ್ವೆಂಚರ್ ಡ್ಯೂಕ್ 250 ಅಂತ ಹೇಳಿ, ಬಟ್ ಅದು ನಾನು ಕೇಳಿದೆ ಸಿಗ್ತಾ ಇಲ್ಲ. 390 ಐತಿ. 390 ನೋಡೋಣ, ಎತ್ಕೊಂಬಂದ್ ಮಾಡೋದಾದ್ರೆ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಈ ವಿಡಿಯೋದಲ್ಲಿ ಮತ್ತೆ ನಿಮ್ಗೆ ನೆಕ್ಸ್ಟ್ ಯಾವ ಬೈಕ್ ಬೇಕು ಹೇಳಿ ಅದೇ ಬೈಕ್ ತಗೊಂಬಂದು ರಿವ್ಯೂ ಮಾಡ್ತೀನಂತ. ಇಲ್ಲೇ ನೋಡಾತೀರಿ, ಇದು ರೇಡಿಯೇಟರ್ ಗಾರ್ಡ್. ಇದನ್ನ ಕೊಟ್ಟಿದ್ದಿಲ್ಲ ಯಮಾ ಶೋರೂಮ್ ಇಂದ. ಇದನ್ನ ನೀವು ಕಂಪಲ್ಸರಿ ಹಾಕ್ಸ್ಕೊಳ್ಳಿ, ಯಾಕಂದ್ರೆ ಇವಾಗ ಮಳೆಗಾಲ ಸ್ಟಾರ್ಟ್ ಇಲ್ಲ, ನಿಮ್ಗೆ ಸೇಫ್ಟಿ ಇರ್ಲೇಬೇಕಿದು. ಇದೊಂದು ಯಾಕೆ ಕೊಟ್ಟಿಲ್ಲ ಅಂತ ಹೇಳಿ ಗೊತ್ತಿಲ್ಲ. ಡುಲೆಕ್ಸ್ ಒಳಗೆ ಕೊಟ್ಟಿರ್ತಾರಲ್ಲೋ ನಂಗೆ ಗೊತ್ತಿಲ್ಲ, ಬಟ್ ಇದ್ರಾಗ ಕೊಟ್ಟಿಲ್ಲ. ಅದ್ರಾಗ ಮೇ ಬಿ ಚೆಕ್ ಮಾಡ್ತೀನಿ, ನಾನು ಚೆಕ್ ಮಾಡ್ಕೊಂಡು ನೋಡ್ತೀನಿ. ಇದೊಂದು ನೀವು ಕಂಪಲ್ಸರಿ ಹಾಕ್ಸ್ಕೊಳ್ಳಿ, ಇಲ್ಲಾಂದ್ರೆ ನಿಮ್ಗೆ ರೇಡಿಯೇಟರ್ ಏನು ಉಳಿಯೋದಿಲ್ಲ. ಮಳಿಗಾಗ್ಲಿ ಇಲ್ಲ ರೊಡ್ಜು ರಾಡಿ ಗಲೀಜೆಲ್ಲ ಸಿಡಿತಂದ್ರೆ ಏನು ಉಳಿಯೋದಿಲ್ಲ. ಇದು ಬಿಟ್ರೆ ಬ್ಯಾಕ್ ಅಲ್ಲಿ ಆಲ್ಮೋಸ್ಟ್ ಈ ಬೈಕ್ ಅಲ್ಲಿ ಬ್ಯಾಕ್ ಹಿಂದ್ಗಡೆ ಗ್ರಿಪ್ಪಿಗೆ ಏನು ಕೊಡೋದಿಲ್ಲ. ಸುಮ್ಮನೆ ನಾರ್ಮಲ್ ಜಸ್ಟ್ ಇದು ಲುಕ್ ಬರುತ್ತಲ್ಲ ಅಷ್ಟೇ ಬಿಟ್ಬಿಡ್ತಾರೆ. ಸೊ ಹಂಗಾಗಿ ಇವ್ರು ಪ್ಲೇಟ್ ಹಾಕ್ಸ್ಕೊಂಡಿದ್ದಾರೆ, ಟಾಪ್ ಬಾಕ್ಸ್ ಪ್ಲೇಟ್ ಬರುತ್ತಲ್ಲ ಆ ತರ. ಇದು ಹಿಂದೆ ನೀವು ಟ್ರಾವೆಲ್ ಮಾಡ್ತೀರಿ ಅಂದ್ರೆ ಜಾಸ್ತಿ ನೀವು ಬ್ಯಾಗ್ ಆಗ್ಲಿ ಇಲ್ಲ ಹಿಂದೆ ಕೂತ್ಕೊಳ್ಳೋರ್ಗಾಗ್ಲಿ ಕಂಫರ್ಟಬಲ್ ಇರುತ್ತೆ. ಬ್ಯಾಗ್ ಕಟ್ಟಕ್ ಆಗ್ಲಿ ಇಲ್ಲ ಹಿಂದೆ ಕೂತ್ಕೊಳ್ಳೋರ್ಗೆ. ಇದ್ರದ್ದು ಪ್ರೈಸ್ ಏನ್ ಜಾಸ್ತಿ ಇರಲ್ಲ, 1000 ಇಂದ ಒಂದು 1200 ಇರುತ್ತೆ ಅಷ್ಟೇ. ಹೆಲ್ಮೆಟ್ ಕೂಡ ಸಖತ್ತಾಗೈತೆ, ಎಕ್ಸಾರ್ ನೋಡ್ರಿ. ಆಲ್ಮೋಸ್ಟ್ ಎಲ್ಲ ಈಗ ಎಕ್ಸಾರ್ ಯೂಸ್ ಮಾಡತ್ತಾರ. ಯಾಕೆ ಎಕ್ಸಾರ್ ಯೂಸ್ ಮಾಡ್ತಾರಪ್ಪ ಅಂದ್ರೆ, ಎಕ್ಸಾರ್ ಬಿಟ್ರೆ SMK ಈ ಕ್ವಾಲಿಟಿ ಮಾತ್ರ ಬಿಲ್ಡ್ ಕ್ವಾಲಿಟಿ. ಇವಾಗ ನೀವು 1.5 ಲಕ್ಷ ಕೊಟ್ಟು ಗಾಡಿ ತಗೋತೀರಿ, 1.5 ಅಲ್ಲ 2 ಲಕ್ಷ ಕೊಟ್ಟು ಗಾಡಿ ತಗೋತೀರಿ. ಆ ಗಾಡಿಗೆ 200 ರೂಪಾಯಿ ಹೆಲ್ಮೆಟ್ ಇದ್ರೆ ಸರಿ ಅನ್ಸುತ್ತಾ? ನೀವೇ ಹೇಳ್ರಿ. ಈ ಹೆಲ್ಮೆಟ್ ಯಾಕೆ ತಗೋಬೇಕಪ್ಪ ಅಂತ ಹೇಳ್ತೀನಿ ಅಂದ್ರೆ, ನೀವು ಇವಾಗ 200 ರೂಪಾಯಿ ಇಲ್ಲ 500 ರೂಪಾಯಿ ಹೆಲ್ಮೆಟ್ ತಗೋತೀರಿ. ಇದು ಬಿಟ್ರೆ ನೀವು ಇಷ್ಟು ನಿಮ್ಗ ಇದು ರೇಟ್ ಜಾಸ್ತಿ ಐತ್ ಬಿಡ್ರಿ. ಮಿನಿಮಮ್ ಇದು 7,000 to 8,000 ಐತಿ. ನೀವು ಹಬ್ಬ ಅಂದ್ರೆ ಒಂದು ಸ್ಟೀಲ್ ಬಾರ್ಡ್ ತಗೋರಿ, ಇಲ್ಲ ವೇಗ ಒಳಗ್ ಬರತ್ತಿಲ್ಲ ಗೊತ್ತಿಲ್ಲ, ಡಬಲ್ ಪ್ರೊಟೆಕ್ಷನ್ ಇದ್ರೊಳಗ ಐತಿ. ಇದು ನಿಮ್ಗ ಫುಲ್ ನೀವು ಎಷ್ಟೇ ಸ್ಪೀಡ್ ಒಳಗೆ ಹೋಗಿ ಬಿದ್ರು ನಿಮ್ಗ ಹೆಡ್ ಸೇಫ್ಟಿ ಇರುತ್ತ. ಒಳ್ಳೆ ಪ್ರಾಣ ಅಪಾಯಕ್ಕೆ ಏನೂ ತೊಂದರೆ ಆಗಲ್ಲ. ಅದಕ್ಕಾಗಿ ಈ ಹೆಲ್ಮೆಟ್ ಇಂಥ ಹೆಲ್ಮೆಟ್ ಯೂಸ್ ಮಾಡ್ರಿ ಅಂತ ಹೇಳ್ತೀವಿ. ಅದು ಬಿಟ್ಟು ಕಗ್ರಾಸು ನೀವು ಯಾವ್ದಾದ್ರು ಒಂದು 200 ರೂಪಾಯಿ ತಗೊಂಡೆ 500 ರೂಪಾಯಿ ತಗೊಂಡೆ ಅಂತ ಹೆಲ್ಮೆಟ್ ತಗೊಂಡು ಇಂಥ ಗಾಡಿ ಓಡಿಸ್ತೀನಿ ಅಂದ್ರೆ ದಯವಿಟ್ಟು ಓಡಿಸೋಕ್ ಹೋಗ್ಬೇಡ್ರಿ. ಗಾಡಿ ಮರ್ಯಾದೆ ತೆಗಿತೀರಿ, ನಿಮ್ ಮರ್ಯಾದೆ ನೀವೇ ತಗೋತೀರಿ. ಮತ್ತೊಂದು ಹೆಲ್ಮೆಟ್ ಸ್ಪೆಷಲ್ ಏನಂದ್ರೆ ಇಲ್ಲಿ ನೋಡಿ, ಡ್ಯುಯಲ್ ಸ್ಪಾಯ್ಲರ್ ಇದೆ, ವರ್ಲ್ಡ್ ಅಲ್ಲೇ ಫಸ್ಟ್ ಇದು. ನೋಡಿದ್ರಲ್ಲ ಗೈಸ್, MT-15 ರಿವ್ಯೂ. ಇಷ್ಟೊತ್ತು ಎಲ್ಲ ಇದ್ರದ್ದು ಫ್ಯೂಚರ್ಸ್, ಒಳ್ಳೆ ನೆಗೆಟಿವ್ ಪಾಯಿಂಟ್ಸ್, ಪಾಸಿಟಿವ್ ಪಾಯಿಂಟ್ಸ್, ಒಳ್ಳೆ ಮೇಂಟೆನೆನ್ಸ್, ಕಾಸ್ಟ್, ಸರ್ವಿಸ್ ಬಿಲ್ ಎಲ್ಲ ಎಷ್ಟಾಯ್ತು ಅಂತ ಹೇಳಿ. ಐ ಹೋಪ್ ವಿಡಿಯೋ ಇಷ್ಟ ಆಯ್ತು ಅನ್ಕೋತೀನಿ. ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಇದೇ ತರ ಮುಂದೆ ಲಾಗ್ ತಗೊಂಡ್ ಬರ್ತಾ ಇರ್ತೀನಿ ನಿಮ್ಮ ಮುಂದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.